ನಮಸ್ಕಾರ ಸ್ನೇಹಿತರೆ, ನಮ್ಮ ಗುಂಡ್ಲುಪೇಟೆಯ ಫೇಮಸ್ ಆಗಿರ್ತಕ್ಕಂತಹ ಜನಪ್ರಿಯವಾಗಿರ್ತಕ್ಕಂತಹ ಹೋಟೆಲ್ ಅಂತಂದರೆ KBM ಹೋಟೆಲ್ ಅಂದರೆ ಜೆಎಸ್ಎಸ್ ಮಡಳಿ ರಸ್ತೆಯಲ್ಲಿರುವಂತಹ ಜೆಎಸ್ಎಸ್ ಕಾಲೇಜ್ ಎದುರುಗಡೆ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಜನಪ್ರಿಯವಾದಂತಹ ಹೋಟೆಲ್ ಅಂತಂದರೆ KBM ಅಂತಂದರೆ ಇಲ್ಲಿ ವಕೀಲರು, ಶಾಲಾ ಮಕ್ಕಳು ಮತ್ತು ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಬಂದು ಇಲ್ಲಿ ಊಟವನ್ನು ಮಾಡ್ತಾರೆ. ಇಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಊಟ ಅಂತಂದರೆ ನೋಡಿ, ಊಟದ ಜೊತೆಯಲ್ಲಿ ಒಂದು ಮಿಕ್ಸ್ಚರನ್ನು ಕೊಡ್ತಾರೆ. ಭಾಳ ಅಮೃತವಾಗಿರ್ತಕ್ಕಂಥದ್ದು, ಏಕೆಂದರೆ ರುಚಿಕರವಾಗಿರ್ತಕ್ಕಂಥದ್ದು. ಇಲ್ಲಿ ಬಾಳೆ ಎಲೆ ಊಟವನ್ನು ಕೊಡ್ತಾರೆ ಮತ್ತು ರಾಗಿ ಮುದ್ದೆ, ಉಪ್ಸಾರು ಮತ್ತು ಒಲೆಯಿಂದ ಮಾಡಿರ್ತಕ್ಕಂತಹ ಒಂದು ಇದರಲ್ಲಿ ಯಾವುದೇ ಗ್ಯಾಸನ್ನು ಯೂಸ್ ಮಾಡಲ್ಲ. ಬರೀ ಕಟ್ಟಿಗೆ ಒಲೆಯಿಂದ ಮಾಡಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಇಲ್ಲಿ ಬೇಯಿಸುವುದರ ಮುಖಾಂತರವಾಗಿ ಇಲ್ಲಿ ಭಾಳ ಸ್ವಾದಿಷ್ಟಕರವಾದಂತಹ, ರುಚಿಕರವಾದಂತಹ ತಿಂಡಿ ತಿನಿಸುಗಳಾಗಿರ್ಬೋದು, ಮಿಕ್ಸ್ಚರ್ ಆಗಿರ್ಬೋದು, ಮತ್ತು ರಾಗಿ ಮುದ್ದೆ ಆಗಿರ್ಬೋದು, ಅನ್ನ ಸಾಂಬಾರಾಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಥರದ ಖಾದ್ಯ ತಿಂಡಿ ತಿನಿಸುಗಳು ಇಲ್ಲಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ಕೂಡ ಇಲ್ಲಿ ಸಿಗ್ತವೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಬನ್ನಿ, ಮತ್ತೆ ಬನ್ನಿ, ಮಗದೊಮ್ಮೆ ಬನ್ನಿ, ಸರ್ವರಿಗೂ ಸುಸ್ವಾಗತವನ್ನು ಕೋರುತ್ತಾ ಈ ಹೋಟೆಲಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ನಾಳೆ ಅಂದರೆ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸ್ನೇಹಿತರೆ. ಸರ್, ಗಂಜಿಗೆ 23 ಥರದ ದ್ವಿದಳ ಧಾನ್ಯಗಳನ್ನ ಹಾಕಿ ಅದನ್ನು ಹಸಿಟ್ಟು ಮಾಡಿ ಬಸಪ್ಪ ಅವರು ಮಾಡಿಕೊಡ್ತಾರೆ, KBM ಹೋಟ್ಲವರು. ಇದು ನಾವು ಒಂದು 2 ತಿಂಗಳಿಂದ ತಗೋತಾ ಇದ್ದೇವೆ. ತುಂಬ ಚೆನ್ನಾಗಿದೆ. ಮೊದಲು ಅವ್ರು ತಂದೆಗೆ ಮಾಡಿಕೊಡ್ತಿರೋ, ಹಾಗಾಗಿ ನಮಗೆ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ನರನಾಡಿಗಳೆಲ್ಲ ಸ್ವಲ್ಪ ದಷ್ಟಪುಷ್ಟವಾಗಿವೆ ಅಂತ ನಮ್ಮ ಶರೀರದಲ್ಲಿ ಅನಿಸ್ತಾ ಇದೆ ಸರ್ ಈಗ. ಸರ್, ಹಾಗೆ ದೇಹಕ್ಕೆ ತಂಪು ತೋಳಿಗೆ ಬಲ. ದೇಹ ತಂಪು ತೋಳಿಗೆ ಬಲ ಆಗಿ ಚೆನ್ನಾಗಿ ಸಿಗ್ತಾ ಇದೆ ಸರ್. ಬೆಳಿಗ್ಗೆ ಟೈಮ್ ಇದನ್ನು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ತುಂಬಾ ಚೆನ್ನಾಗಿ. ಆಮೇಲೆ ಗಂಜಿನ ಬಹಳ ಒಂದಿನ ಸಿಹಿ ಒಂದಿನ ಖಾರ ಮಾಡ್ಕೊಡ್ತಾರ. ತುಂಬಾ ಚೆನ್ನಾಗಿದೆ. ನಾವು ಒಂದು 2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೇವೆ. ನಾವು ಒಂದು 10 ಸೀಟು ಒಂದು 2 ತಿಂಗಳಿಂದ ಯೂಸ್ ಮಾಡ್ತೇವೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಹೋಟ್ಲ್ ಬಗ್ಗೆ ಸಾರ್ವಜನಿಕರ ರೆಸ್ಪಾನ್ಸ್ ಹೇಗಿದೆ? ಹೋಟ್ಲು ತುಂಬಾ ಚೆನ್ನಾಗಿದೆ. ಅವತ್ತೇ ಖಾಲಿ ಆಗುತ್ತಾ. ತುಂಬಾ ಕಡಿಮೆ ರೇಟಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಆಮೇಲೆ ಬಹಳ ಕ್ಲೀನೆಸ್ ಆಗಿದೆ ಹೋಟ್ಲು. ತುಂಬಾ ಚೆನ್ನಾಗಿದೆ ಹೋಟ್ಲು. ಹೋಗ್ತೀವಿ ವಾಕಿಂಗ್ ಹೋಗಿದ್ದು ಬಂದು ಬಂದ ತಕ್ಷಣ ನಮಗೆ ಬಸವಣ್ಣವರು ಎಲ್ಲ ತುಂಬಾ ಚಿರಪರಿಚಿತ. ನಮ್ಮ ಬಸವಣ್ಣವ್ರದ್ದು ಇದು KBM ಹೋಟ್ಲ್ ಅಂತಂದ್ರೆ ಈ ಏರಿಯಾದಲ್ಲಿ ತುಂಬಾ ಚಿರಪರಿಚಿತ ಹೋಟೆಲ್. ಇಲ್ಲಿ ನಾವು ವ್ಯಾಯಾಮ ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ನಮಗೊಂದು ಇದ್ರ ಗಂಜಿ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಆರೋಗ್ಯಕರವಾಗಿದೆ. ಹೋಟೆಲ್ ಅಷ್ಟೇ ಶುಚಿಯಾಗಿ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಖಾರ ತಿಂಡಿ ಆಗಲಿ, ಸಿಹಿ ತಿಂಡಿ ಆಗಲಿ ಎಲ್ಲ ಮಾಡ್ತಾರೆ. ಮತ್ತೆ ತುಂಬಾ ಕೈಗೆಟುಕುವ ದರದಲ್ಲಿ ಬಡವರು ಮತ್ತೆ ಕೂಲಿ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ಊಟ ವ್ಯವಸ್ಥೆ ಕೊಡ್ತಾರೆ. ಮತ್ತೆ ಜಮೀನುಗಳು ಕೆಲಸಕ್ಕೆ ಹೋಗ್ತಾರಲ್ಲ ಆಳುಗಳು, ಅವರು ಡೈಲಿ ಕಟ್ಸ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಶುಚಿಕರವಾಗಿ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಅನುಕೂಲವಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಿವೃತ್ತ ಅಧಿಕಾರಿಗಳವ್ರೆ ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಇದ್ದಾರೆ. ಹಾಗಾಗಿ ದಿನ ಬಂದು ಎಲ್ಲ ಕಾಫಿ ಟೀ ಸೇವನೆ ಮಾಡ್ತಿದ್ದೋ ನಾವು. ಒಂದು ಸ್ವಲ್ಪ ಮಾರ್ಪಾಡು ಮಾಡೋದು ಹೇಗೆ ಅಂತೇಳಿ, ಈ ದೇಹಕ್ಕೆ ಅನುಕೂಲ ಆಗಬೇಕು, ಸ್ವಲ್ಪ ನಮಗೆ ಚೈತನ್ಯನೂ ಬರಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ಈ ಗಂಜಿನ ಆಯ್ಕೆ ಮಾಡಿಕೊಂಡು, ಗಂಜಿ ಅಂದರೆ ಅದರಲ್ಲಿ ಪೌಷ್ಟಿಕ ಅಂಶಗಳನ್ನು ಸೇರಿಸಿ ಆ ಒಂದು ಇದನ್ನು ನಮ್ಗೆ ಮಾಡಿಕೊಡ್ತಾರೆ. ಹಾಗಾಗಿ ಅದು ಸೇವನೆ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು. ಕಾಫಿ ಟೀಗಿಂತ ದಟ್ ಇಸ್ ಬೆಟರ್. ಆಮೇಲೆ ಈ ಶಾಲಾ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ತುಂಬ ಸರಳವಾಗಿ ಅದು ಹೇಳ್ಬಾರ್ದು, ಆದರೂ 10, 20, 30 ಈ ರೀತಿ ಎಲ್ಲ ಆ ಮಕ್ಕಳಿಗೆ, ಸಣ್ಣ ಮಕ್ಕಳು 10 ರೂಪಾಯಿ 20 ರೂಪಾಯಿ ಹಿಡ್ಕೊಂಡು ಬರ್ತಾರೆ. ಅವ್ರಿಗೆಲ್ಲ ಊಟ ತಿಂಡಿ ಕೊಡ್ತಾರೆ. ಅದೊಂದು ಸೇವೆ ಅಂತಾನೆ ಹೇಳ್ಬೇಕು. ಸರ್, ತಾವು ಎಷ್ಟು ದಿನದಿಂದ ಬಂದು ನಾವು ಓಡಾಟ ಮಾಡೋದು ಸುಮಾರು ಈ ವರ್ಷಗಳಿಂದ ಮಾಡ್ತೀವಿ. ಬಟ್ ಈ ಪ್ರಕ್ರಿಯೆ ಶುರುವಾಗಿದ್ದು 2 ತಿಂಗಳಿಂದ. ಹಾಗಾಗಿ ಈ ನಾವು ಒಂದು 10 ಜನ ಗ್ಯಾಂಗ್ ಇದ್ದೀವಿ. ಎಲ್ಲ ಒಂದೊಂದು ದಿನ ನಾವು ಒಂದು ಸ್ಪಾನ್ಸರ್ ಮಾಡ್ತೀವಿ. ಫಸ್ಟ್ ಡೇ ಮಾಡಿ ಶುರು ಮಾಡಿದ್ರೆ
ಒಂದು ರೌಂಡ್ ಬರೋಗಂಟ 10 ದಿನ ಆಗುತ್ತೆ. ಆ 10 ದಿನದಲ್ಲಿ ಪುನಃ ಅಗೇನ್ ನಾನೇ ಬಂದು ಕೂತ್ಕೋತೀನಿ. ಹಂಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ನಿಜ ಸ್ನೇಹಿತರೆ, ನೋಡಿ ಸ್ನೇಹಿತರೆ, 35-40 ವರ್ಷಕ್ಕೆ ಈಗ ಬೊಕ್ಕೊಂಡು ಮತ್ತು ಕಾಲೆಲ್ಲ ಇದು ಮಾಡ್ಕೊತಾರೆ. ಇವ್ರು ನೋಡಿ, ಇವರು ಏಜ್ ಆಗಿದ್ರು ಕೂಡ ಒಳ್ಳೆ ಹುಡುಗರ ಥರ, ಯುವಕರ ಥರ ಭಾಳ ಎನರ್ಜೆಟಿಕ್ ಆಗಿ ಮಾತಾಡ್ತಾ ಇದ್ದಾರೆ. ಬೆಳಿಗ್ಗೆ ಟೈಮ್ ವಾಕಿಂಗ್ ಎಲ್ಲ ಬರ್ತಾ ಇರ್ತಾರೆ. ಧನ್ಯವಾದಗಳು ಸರ್. ತಮ್ಮ ಹೆಸರು? ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಜಿ ಮಾಧು ಅಂತ ಸರ್. ಸರಿ ಸರ್, ಧನ್ಯವಾದಗಳು. ನನಗೆ ಹೇಳೇ ಬಿಟ್ಟಿದ್ದಾರೆ ಅವರು. ನಮ್ಮ ಮಾಮೂಲಿ ಬೆಳಿಗ್ಗೆ ನಿಮ್ದೊಂದು- ನಾವು ಮಾಮೂಲಿ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತೀವಿ. ನಾವು ಸುಮಾರು ಒಂದು 15 ವರ್ಷದಿಂದ ವಾಕಿಂಗ್ ಈ ರೋಡಲ್ಲಿ ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಹಿಂಗೆ ನಾವು ಬಂದು ವಾಕ್ ಮಾಡ್ಕೊಂಡು 6:30-6:30 ಬಂದು ಕಾಫಿ ಕುಡಿತೀವಿ. ಕಾಫಿ ಕುಡಿತಿರ್ಬೇಕಾದ್ರೆ ಅಂತ ಗಂಜಿ, ಇವ್ರ ಅಪ್ಪನ ಗಂಜಿ ಮಾಡೋದು ಕುಡಿತೀರಿ ಇವರು. 1-2 ದಿನ ನಮಗೂ ಟೇಸ್ಟ್ ಕೊಡ್ಬಿಟ್ಟ. ಅದಕ್ಕೆ ಇವರೆಲ್ಲ ಏನು ಮಾಡಿದ್ರು, ನಮಗೂ ಗಂಜಿ ಹೇಳಿ, ಟೀ ಕಾಫಿ ಬೇಡಿ, ಬೆಳಿಗ್ಗೆ ಗಂಜಿ ಕುಡಿಯೋ, ನಮಗೂ ಸ್ವಲ್ಪ ದೇಹಕ್ಕೆ ಆರೋಗ್ಯ ಆಗಲಿ, ಎನರ್ಜಿ ಇರಲಿ. ಮುಟ್ಟಿಗಳಾದಾಗ ಆಗ ಗಂಜಿ ಮಾಡಿದಾಗ ಮಾಡ್ಕೊಡಪ್ಪ ಅಂತ ಅವನು. ಸರಿ ಅಣ್ಣ ಮಾಡ್ಕೊಡ್ತೀನಿ ಅಂತ ಹೋಗ್ತಾನೆ. ಆಗ ನಾವೆಲ್ಲ ಐಟಮ್ನು ಹಾಕಿ ಒಂದು 27-28 ಐಟಮ್ ಹಾಕಿ ಮಾಡ್ಕೊಡ್ತೀವಿ ನಾವು ಅಂತ. ಸರಿ ಮಾಡಿ. ಸಾಮಾನ್ಯವಾಗಿ ಮನೇಲಿ ಮಾಡಬೇಕು ಅಂತಂದ್ರೆ ಬರೀ ರಾಗಿ ಅಂಬ್ಲಿ, ರಾಗಿ ಗಂಜಿ ಮಾಡ್ತಾರೆ. ಗಂಜಿ ಮಾಡ್ತಾರೆ. ಇಲ್ಲಿ 28 ಐಟಮ್ ಹಾಕಿ ಅದು ಹುರಿದು ತಂದು ಎಲ್ಲಾನು ಒಂದು 1/4 kg ಎಲ್ಲಾನು ಹುರಿದು ಅದನ್ನ ಒಣಗಿಸಿ ತಂದು ಪುಡಿ ಮಾಡಿ ನಾವು ಮಾಡ್ಕೊಡ್ತಾನೆ ಸರ್. ಅಲ್ಲಿನ ಒಂದು ಟೇಸ್ಟ್ ಬೇರೆ, ಇಲ್ಲಿ ಟೇಸ್ಟ್ ಸೂಪರ್ ಆಗಿದೆ. ಸೂಪರ್ ಟೇಸ್ಟ್ ಇದೆ. ನಮ್ಗೆ ಎನರ್ಜಿ ಇದೆ, ಸಖತ್ ಎನರ್ಜಿ ಇದೆ. ನಾವು ವಾಕಿಂಗ್ ಮಾಡ್ಕೊಂಡು ಕುಡಿದ್ಬಿಟ್ಟು ನೋಡಿದ್ರೆ ಒಂದು 9-10 ಗಂಟೆ ತಿಂಡಿನೇ ಕೆಲಸ ನಮ್ಗೆ. 9 ತಿಂದ್ಬಿಟ್ಟಿನಿ, 10 ಗಂಟೆ ಮಾಡ್ತಾರೆ ಸರ್. ಇದರ ದರ ಎಷ್ಟು? ದರ 15 ರೂಪಾಯಿ. 15. ಧನ್ಯವಾದ. KBM ಹೋಟೆಲು JSS ಕಾಲೇಜ್ ಎದುರುಗಡೆ ಇದೆ. ಇದು ಮುಖ್ಯ ರಸ್ತೆನಲ್ಲಿದೆ, ಮರಳಿ ಮತ್ತು ಗುಂಡ್ಲುಪೇಟೆ ಮುಖ್ಯ ರಸ್ತೆನಲ್ಲಿದೆ. ಈ ಹೋಟೆಲ್ ಸುಮಾರು ಒಂದು 7-8 ವರ್ಷ ಆಯಿತು ಇದು ಸ್ಥಾಪನೆ ಆಗಿ. ಇಲ್ಲಿಗೆ ಸಾಮಾನ್ಯವಾಗಿ ಇಲ್ಲಿ ಎದುರುಗಡೆ ಕಾಲೇಜು ಸ್ಕೂಲಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಬರ್ತಾರೆ. ಬಡವರ್ಗದಿಂದ ಬರೋ ಮಕ್ಕಳು ಇರ್ತಾರೆ. ಅವರು ಮಧ್ಯಾಹ್ನ ಊಟ ಎಲ್ಲ ತಂದಿರೋದಿಲ್ಲ. ಈ ಹೋಟ್ಲ್ ಮಾಲೀಕರು ಅವ್ರಿಗೆ ಅತ್ಯಲ್ಪ ಕಡಿಮೆ ದರದಲ್ಲಿ, ಕೈಗೆಟುಕೋ ದರದಲ್ಲಿ ಅವ್ರಿಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಇದು ಶ್ಲಾಘನೀಯವಾದಂಥ ವಿಷಯ. ಜೊತೆಗೆ ನಾವು ಒಂದು 4-5 ವರ್ಷದಿಂದ ಬೇರೆ ಕಡೆ ಈ ಖಾರ ಸ್ವೀಟ್ ತಗೋತಾ ಇದ್ವಿ. ಅಲ್ಲಿ ರುಚಿಗೂ ಇಲ್ಲಿ ಇವ್ರು ಮಾಡಿದಂಥ ಖಾರ ಸ್ವೀಟ್ ರುಚಿಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಕೈಗೆಟುಕೋ ದರದಲ್ಲೂ ಸಿಗ್ತಾ ಇದೆ. ಇದ್ರ ಜೊತೆಗೆ ಈಗ ಈ ರಾಗಿ ಗಂಜಿ ಅಂತ ಒಂದು 28 ಥರದ ವಸ್ತುಗಳನ್ನು ಸೇರಿಸಿ, ಸಿರಿಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಎಲ್ಲ ಸೇರಿಸಿ ರಾಗಿ ಗಂಜಿ ಅಂತ